ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಗೆ ಇವತ್ತು ಫನಿ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೆಯ ಸೀನಲ್ಲಿ ನಾವು ಇಬ್ರು ಹುಡುಗರನ್ನ ನೋಡ್ತೀವಿ. ಒಬ್ಬ ಡಾಕ್, ಇನ್ನೊಬ್ಬ ಸಿಜು. ಇಬ್ರು ಕೂಡ ತ್ರಿಶೂಲ್ ಅನ್ನೋ ಸಿಟಿಯಲ್ಲಿ ಪಂಚರ್ ಶಾಪ್ ಅಲ್ಲಿ ವರ್ಕ್ ಮಾಡ್ತಿರ್ತಾರೆ. ಅಲ್ಲಿಗೆ ಒಬ್ಬ ಹುಡುಗ ಪಂಚರ್ ಹಾಕ್ಸೋಕೆ ಅಂತ ಹೇಳಿ ಬರ್ತಾನೆ. ಆಗ ಓನರ್ ಇವರಿಬ್ರಿಗೂ ಪಂಚರ್ ಹಾಕೋಕೆ ಹೇಳ್ತಾನೆ. ಆದ್ರೆ ಇವರು ನಾವಿವತ್ತು ಲೀವಲ್ಲಿ ಇದ್ದೀವಿ, ನೀವು ಕೇಳ್ದೆ ಅಂತ ಹೇಳಿ ಇಷ್ಟೊತ್ತು ಕೆಲಸ ಮಾಡಿದ್ವಿ, ಇನ್ನೂ ಮಾಡೋಕೆ ಆಗೋಲ್ಲ ಅಂತ ಹೇಳಿ ಬೈಕ್ ತಗೊಂಡು ಹೊರಡ್ತಾರೆ. ಇನ್ನೊಂದ್ ಕಡೆ ನಮ್ಗೆ ಸುರೇಶ್ ಅನ್ನೋ ವ್ಯಕ್ತಿನ ನೋಡ್ತೀವಿ. ಅವನು ಕಾಲಲ್ಲಿ ಜೋಶಿ ಅನ್ನೋ ವ್ಯಕ್ತಿಗೆ ನಾನು ಲ್ಯಾಂಡ್ ನ ನಿನ್ಗೆ ಸೇಲ್ ಮಾಡಲ್ಲ, ಗಿರಿ ಹತ್ರ ಮಾತಾಡೋಣ ಅಂತ ಹೇಳಿ ಹೇಳ್ತಾನೆ. ಅಲ್ಲೇ ಒಂದು ಹುಡುಗಿ ಫೋನಲ್ಲಿ ಎಲ್ಲಿದ್ದೀಯಾ, ಯಾವಾಗ ಬರ್ತೀಯಾ ಅಂತ ಹೇಳಿ ಕೇಳ್ತಿರ್ತಾಳೆ. ಇನ್ನೊಂದ್ ಕಡೆ ನಮ್ಗೆ ಆ ಸಿಟಿ ಪೊಲೀಸ್ ಸ್ಟೇಷನ್ ನ ತೋರಿಸ್ತಾರೆ. ಅಲ್ಲಿ ಕಮಿಷನರ್ ಜೊತೆ ಮೀಟಿಂಗ್ ನಡೀತಿರುತ್ತೆ. ತ್ರಿಶೂಲ್ ಅಲ್ಲಿ ಇವಾಗಲೇ ರೌಡಿಸಮ್ ತುಂಬಾನೇ ಜಾಸ್ತಿ ಆಗಿರುತ್ತೆ. ಸೊ ಅದನ್ನ ಕಂಟ್ರೋಲ್ ಮಾಡೋದು ಹೇಗೆ ಅಂತ ಹೇಳಿ ಮೀಟಿಂಗ್ ನ ಮಾಡ್ತಿರ್ತಾರೆ. ಈ ಕಡೆ ಸಿಟಿಯಲ್ಲಿ ಸಿಜು ಮತ್ತೆ ಡಾಂಗ್ ಒಂದು ATM ಹತ್ರ ಬಂದು ನಿಂತ್ಕೊಳ್ತಾರೆ. ಅಲ್ಲಿಗೆ ಸುರೇಶ್ ಬರ್ತಾನೆ. ಅವನನ್ನ ಡಾಂಗ್ ಅಡ್ಡ ಹಾಕಿ ಜೋಶಿಗೆ ಲ್ಯಾಂಡ್ ನ ಮಾರ್ಬಿಡು, ಇಲ್ಲ ಅಂತ ಹೇಳಿದ್ರೆ ನಿನ್ನನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಸುರೇಶ್ ಜೋಶಿಗೆ ಬಂದು ಮಾತಾಡೋಕೆ ಹೇಳು ಅಂತ ಹೇಳ್ತಾನೆ. ಆಗ ಡಾಂಗ್ ಚಾಕು ತೆಗೆದು ಸುರೇಶ್ನ ಕತ್ತಿಗೆ ಚುಚ್ಚಿಬಿಡ್ತಾನೆ. ಸಿಜು ಒಂದು ಛತ್ರಿಯನ್ನು ಅಡ್ಡ ಇಟ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ. ಡಾಂಗ್ ಸುರೇಶ್ನ ಬಾಡಿನ ಒಂದು ATM ಒಳಗಡೆ ಹಾಕ್ತಾನೆ. ಆ ATM 1.5 ವರ್ಷದಿಂದ ವರ್ಕ್ ಆಗ್ತಿರಲ್ಲ. ನೆಕ್ಸ್ಟ್ ಡಾಂಗ್ ಮತ್ತೆ ಸಿಜು ಇಬ್ರು ಒಂದು ಬಟ್ಟೆ ಅಂಗಡಿಗೆ ಹೋಗ್ತಾರೆ ಡ್ರೆಸ್ ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ. ಇನ್ನೊಂದ್ ಕಡೆ ನಮ್ಗೆ ಈ ಮೂವಿ ಮೇನ್ ಲೀಡ್ ನ ತೋರಿಸ್ತಾರೆ. ಅವನ ಹೆಸರು ಗಿರಿ, ಅವನ ಹೆಂಡತಿ ಗೌರಿ. ಇವರಿಬ್ರು ಕಾರಲ್ಲಿ ಹೋಗ್ಬೇಕಾದ್ರೆ ಜೈರಾಜ್ ಅನ್ನೋ ವ್ಯಕ್ತಿ ಗಿರಿಗೆ ಕಾಲ್ ಮಾಡಿ ಒಂದ್ ಅಂಗಡಿಗೆ ಇನಾಗ್ರೇಷನ್ಗೆ ಅಂತ ಹೇಳಿ ಬಂದಿದ್ದೆ, ಜೊತೆಯಲ್ಲಿ ಆರ್ಟಿಸ್ಟ್ ಕೂಡ ಕರ್ಕೊಂಡು ಬಂದಿದ್ದೆ, ಆದ್ರೆ ಅಂಗಡಿಯವರು ಇವಾಗ ದುಡ್ಡು ಕೊಡ್ತಿಲ್ಲ, ಬಂದು ಹೆಲ್ಪ್ ಮಾಡೋಕೆ ಆಗುತ್ತಾ ಅಂತ ಹೇಳಿ ಕೇಳ್ತಾನೆ. ಅದಕ್ಕೆ ಗಿರಿ ಸರಿ ಅಂತ ಹೇಳಿ ಆ ಅಂಗಡಿ ಹತ್ರ ಹೋಗ್ತಾನೆ. ಅದೇ ಅಂಗಡಿಯಲ್ಲಿ ಸಿಜು ಮತ್ತೆ ಡಾಂಗ್ ಇಬ್ರು ಕೂಡ ಬಟ್ಟೆನ ಟ್ರೈ ಮಾಡ್ತಾ ಇರ್ತಾರೆ. ಆಗ ಗಿರಿ ಬಟ್ಟೆ ಅಂಗಡಿ ಒಳಗಡೆ ಹೋಗಿ ಅವನ ಹತ್ರ ಇದ್ದಂತಹ ದುಡ್ಡನ್ನ ಜೈರಾಜ್ಗೆ ಕೊಡ್ತಾನೆ. ಆಗ ಜೈರಾಜ್ ಹೇಳ್ತಾನೆ, ನಿಮ್ ದುಡ್ಡು ಬೇಡ, ಅವ್ರ ಹತ್ರ ಈಸ್ಕೊಡಿ ಅಂತ ಹೇಳ್ತಾನೆ. ಅದಕ್ಕೆ ಗಿರಿ ನೀನು ಇದನ್ನ ಇಟ್ಕೋ, ನಾನು ಅವ್ರ ಹತ್ರ ಸಂಜೆ ಈಸ್ಕೊಳ್ತೀನಿ ಅಂತ ಹೇಳಿ ಹೇಳ್ತಾನೆ. ಅದಕ್ಕೆ ಅಲ್ಲೇ ಇದ್ದಂತಹ ಮ್ಯಾನೇಜರ್ ನಾವ್ ಯಾಕೆ ನಿಮ್ಗೆ ದುಡ್ಡು ಕೊಡ್ಬೇಕು ಅಂತ ಕೇಳ್ತಾನೆ. ಆಗ ಗಿರಿ ಮ್ಯಾನೇಜರ್ ಕೆನ್ನೆಗೆ ಹೊಡೆದು ಯಾರನ್ನೋ ತೋರಿಸ್ತಾ ಅವರ ಹತ್ರ ಕೇಳು, ನೀನ್ ಯಾಕೆ ನನ್ಗೆ ದುಡ್ಡು ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಜೈರಾಜ್ನ ಕರ್ಕೊಂಡು ಹೊರಗಡೆ ಬರ್ತಾನೆ. ಅಷ್ಟರಲ್ಲಿ ಒಳಗಡೆಯಿಂದ ಒಬ್ಬ ವ್ಯಕ್ತಿ ಬಂದು ಗಿರಿಗೆ ದುಡ್ಡು ಕೊಡ್ತಾನೆ. ಈ ಕಡೆ ಡಾಂಗ್ ಮತ್ತೆ ಸಿಜು ಅಂಗಡಿಯಿಂದ ಈಚೆ ಬರುತ್ತಾ ಅವಾಗ ಹಿಂದೆಯಿಂದ ಒಂದು ಹುಡುಗಿ ಬಂದು ಡಾಂಗ್ ನ ಹಿಡ್ಕೊಳ್ತಾಳೆ. ಅವಳು ಡಾಂಗ್ ನ ಲವರ್. ಅವಳು ನೀನು ಇಲ್ಲಿಗೆ ಬಂದಿಲ್ಲ ಅಂತ ಹೇಳ್ದೆ, ಆದ್ರೆ ಇಲ್ಲೇ ಇದ್ದೀಯಾ, ನನ್ ಜೊತೆ ಬಾ ಅಂತ ಹೇಳಿ ಹೇಳ್ತಾಳೆ. ಫಸ್ಟ್ ಡಾಂಗ್ ನಿಧಾನವಾಗಿ ಬರಲ್ಲ ಅಂತ ಹೇಳ್ತಾನೆ, ಮತ್ತೆ ಕೋಪದಿಂದ ಬೈದ್ ಬಿಡ್ತಾನೆ. ಅವಳು ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾಳೆ. ಡಾಂಗ್ ಮತ್ತೆ ಸಿಜು ಇಬ್ರು ಸರ್ಕಲ್ ಇಂದ ದೂರ ಬಂದು ಅವರ ಬಟ್ಟೆ ಮತ್ತೆ ಛತ್ರಿ ಎಲ್ಲದನ್ನು ಪೆಟ್ರೋಲ್ ಹಾಕಿ ಸುಟ್ಟಾಕ್ಬಿಡ್ತಾರೆ. ಗಿರಿ ಜೈರಾಜ್ನ ಕಳಿಸಿ ಅಲ್ಲಿಂದ ಅವನು ರೌಂಡ್ ಸರ್ಕಲ್ಗೆ ಬರ್ತಾನೆ. ಆ ಸರ್ಕಲ್ ಅಲ್ಲಿ ಗಿರಿ ತಂಗಿ ಕಾರ್ತಿಕಾದು ಅಂಗಡಿ ಇರುತ್ತೆ. ಅವತ್ತೇ ಕಾರ್ತಿಕಾದು ಬರ್ತ್ಡೇ ಕೂಡ ಇರುತ್ತೆ. ಗಿರಿ ಅಂಗಡಿಗೆ ಹೋಗಿ ಅವನ್ ತಂಗಿ ಮತ್ತೆ ಬಾಮೈದ ಜೊತೆ ಮಾತಾಡುವಾಗ ಗಿರಿಗೆ ಅವರಮ್ಮ ಕಾಲ್ ಮಾಡ್ತಾರೆ. ಕಾರ್ತು ಬರ್ತ್ಡೇಗೆ ಬರೋಕೆ ಆಗಲ್ಲ, ಮನೆಗೆ ಫ್ರೆಂಡ್ಸ್ ಬಂದಿದ್ದಾರೆ ಅಂತ ಹೇಳಿ ಹೇಳ್ತಾಳೆ. ಅಲ್ಲಿ ಸಜಿ ಅನ್ನೋ ಇನ್ನೊಬ್ಬ ವ್ಯಕ್ತಿ ಇರ್ತಾನೆ. ಅವನು ಗಿರಿಯ ಕಸಿನ್. ಅವನ ಹೆಂಡತಿ ಲಕ್ಷ್ಮಿ ಕೂಡ ಅಲ್ಲಿಗೆ ಬರ್ತಾಳೆ. ಎಲ್ರು ಅಂಗಡಿ ಒಳಗಡೆ ಕೂತು ಮಾತಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಕಲ್ಯಾಣಿ ಕೂಡ ಬರ್ತಾಳೆ. ಕಲ್ಯಾಣಿ ಬೇರೆ ಯಾರು ಅಲ್ಲ, ಆ ಸಿಟಿ ಸಬ್ ಇನ್ಸ್ಪೆಕ್ಟರ್. ಕಲ್ಯಾಣಿ ಅದೇ ಊರವಳಾಗಿದ್ರಿಂದ ಅವಳಿಗೆ ಗಿರಿ ಸಜಿ ಎಲ್ರ ಪರಿಚಯನೂ ಕೂಡ ಇರುತ್ತೆ. ಅವಳು ಬಂದು ಹೊಸ ಕಮಿಷನರ್ ಬಂದಿದ್ದಾರೆ. ಅವರು ಮೊದಲು ಕೇಳಿದ್ದೆ ವಾರೆನ್ ಡೇವಿಡ್, ಗಿರಿ ಹಾಗೆ ಸುಜಿ ಬಗ್ಗೆನೆ ಕೇಳಿದ್ದು. ಅದಕ್ಕೆ ಸುಜಿ ಹೊಸ ಕಮಿಷನರ್ ರಂಜಿತ್ ಅಲ್ವಾ, ಅವನ ಬಗ್ಗೆ ನಮ್ಗೆ ತುಂಬಾ ಚೆನ್ನಾಗ್ ಗೊತ್ತು, ಅವನು ಗಿರಿ ಮತ್ತೆ ಗೌರಿ ಮದುವೆ ಆಗೋಕ್ಕೂ ಮುಂಚೆ ಗೌರಿಯ ಮೇಲೆ ಕಣ್ ಹಾಕಿದ್ದ, ನಾವೇ ಅವನನ್ನ ಟ್ರಾನ್ಸ್ಫರ್ ಮಾಡಿಸಿದ್ದು ಅಂತ ಹೇಳಿ ಹೇಳ್ತಾನೆ. ಆಗ ಗಿರಿ ಸ್ವಾಮಿ ಅಣ್ಣ ಹೋಟೆಲ್ಗೆ ಹೋಗೋಣ ಅಂತ ಹೇಳ್ತಾನೆ. ಕಲ್ಯಾಣಿ ಕೂಡ ಗಿರಿ ಜೊತೆ ಹೋಟೆಲ್ಗೆ ಊಟಕ್ಕೆ ಅಂತ ಹೇಳಿ ಹೋಗ್ತಾಳೆ. ಮತ್ತೆ ಅವರೆಲ್ಲ ಊಟ ಮಾಡ್ಬೇಕಾದ್ರೆ ಕಲ್ಯಾಣಿಗೆ ಕಾಲ್ ಬರುತ್ತೆ. ಅವಳು ಅರ್ಧಕ್ಕೆ ಅಲ್ಲಿಂದ ಎದ್ದು ಹೋಗ್ಬಿಡ್ತಾಳೆ.
ಈ ಕಡೆ ಎಟಿಎಂ ಇಂದ ಹೊರಗಡೆ ರಕ್ತ ಬಂದಿದ್ದನ್ನ ನೋಡಿ ಯಾರೋ ಪೊಲೀಸ್ಗೆ ಫೋನ್ ಮಾಡಿರ್ತಾರೆ. ಮತ್ತೆ ಅಲ್ಲಿಗೆ ಕಮಿಷನರ್ ಕೂಡ ಬಂದಿರ್ತಾರೆ. ಅದಾದ ಮೇಲೆ ಕಲ್ಯಾಣಿ ಅಲ್ಲಿಗೆ ಬರ್ತಾಳೆ. ಕಮಿಷನರ್ ಅವಳಿಗೆ ಪ್ರೊಸೀಜರ್ನ ಸ್ಟಾರ್ಟ್ ಮಾಡೋಕೆ ಹೇಳ್ತಾನೆ. ಆಗ ಕಲ್ಯಾಣಿ ಈ ಕೊಲೆನ ಮೊದಲು ಯಾರು ನೋಡಿದ್ದು ಅಂತ ಹೇಳಿ ಕೇಳ್ತಾಳೆ. ಅಲ್ಲೇ ಇದ್ದಂತಹ ಡಾಂಗ್ ಮತ್ತೆ ಸಿಜು ಇಬ್ರು ಕೂಡ ನಾವೇ ಅಂತ ಹೇಳ್ತಾರೆ. ಈ ಕಡೆ ಗಿರಿ ಮತ್ತೆ ಸಜಿ ಇಬ್ರು ಕೂಡ ಕಾರಲ್ಲಿ ಹೋಗ್ಬೇಕಾದ್ರೆ ಅವ್ರಿಗೆ ಸುನೀಲ್ ಅನ್ನೋ ವ್ಯಕ್ತಿ ಕಾಲ್ ಮಾಡ್ತಾನೆ. ಅವಾಗ ಸಜಿ ಯಾವುದೋ ಲ್ಯಾಂಡ್ ವಿಚಾರಕ್ಕೆ ಕೊಲೆ ಮಾಡಿದ್ದಾರೆ, ಅವರು ನಮ್ಗೆ ಗೊತ್ತಿರೋರೆ ಅಂತ ಹೇಳಿ ಹೇಳ್ತಾನೆ. ಅವಾಗ ಸುನೀಲ್ ಸಂಜೆ ಆಫೀಸ್ ಕಡೆ ಬಂದು ಹೋಗಿ ಅಂತ ಹೇಳಿ ಹೇಳ್ತಾನೆ. ಅದಕ್ಕೆ ಸಜ್ಜಿ ಇವಾಗ ಆಗಲ್ಲ, ಸಂಜೆ ಗಿರಿ ತಂಗಿ ಕಾರ್ತಿಕಾದು ಬರ್ತಡೇ ಇದೆ ಅಂತ ಹೇಳಿ ಹೇಳ್ತಾನೆ. ಇದಾದ್ಮೇಲೆ ಸಜ್ಜಿಗೆ ಡೇವಿ ಕಾಲ್ ಮಾಡ್ತಾನೆ. ಗಿರಿ ಡೇವಿಗೆ ಈ ಕೊಲೆ ಬಗ್ಗೆ ವಿಚಾರಿಸೋದಕ್ಕೆ ಹೇಳ್ತಾನೆ. ಡೇವಿ ಕೂಡ ಗಿರಿ ತರಾನೇ ಏರಿಯಾದಲ್ಲಿ ಒಂದು ಹವಾ ಮೇಂಟೈನ್ ಮಾಡಿರ್ತಾನೆ. ಈ ಕಡೆ ಡಾಂಗ್, ಸಿಜು ಮತ್ತೆ ಅವನ ಹುಡುಗಿ ಎಲ್ರೂ ಕೂಡ ಒಂದು ಕೆಫೆಯಲ್ಲಿ ಇರ್ತಾರೆ. ಅವಾಗ ಅವ್ರಿಗೆ ಪೊಲೀಸ್ ಸ್ಟೇಷನ್ ನಿಂದ ಕಾಲ್ ಮಾಡ್ತಾರೆ, ಸ್ಟೇಟ್ಮೆಂಟ್ ನ ಬಂದು ಕೊಟ್ಬಿಟ್ಟು ಹೋಗಿ ಅಂತ ಹೇಳಿ. ಆಗ 3 ಜನ ಕೂಡ ಸ್ಟೇಷನ್ಗೆ ಹೋಗ್ತಾರೆ. ಅಲ್ಲಿ ಆ ಬಾಡಿ ನೋಡಿದಂತಹ ಇನ್ನೊಬ್ಬ ವ್ಯಕ್ತಿ ಕೂಡ ಇರ್ತಾನೆ. ಅವಾಗ ಡಾಂಗ್ಗೆ ಒಂದು ಕಾಲ್ ಬರುತ್ತೆ. ಕಾಲ್ ಮಾಡಿದವರು ಕೆಲ್ಸನ ತುಂಬಾ ಚೆನ್ನಾಗಿ ಮಾಡಿದ್ದೀರಾ, ಕ್ಯಾಶ್ ನ ಎಲ್ಲಿ ಬಂದು ಈಸ್ಕೋತೀರಾ ಅಂತ ಹೇಳಿ ಕೇಳ್ತಾರೆ. ಅದಕ್ಕೆ ಡಾಂಗ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದೀನಿ ಅಂತ ಹೇಳಿ ಕಾಲ್ ನ ಕಟ್ ಮಾಡ್ತಾನೆ. ಮತ್ತೆ ಡಾಂಗ್ಗೆ ಕಾಲ್ ಬರುತ್ತೆ. ಅವಾಗ ಕಮಿಷನರ್ಗೆ ಡೌಟ್ ಬಂದು ಲೌಡ್ ಸ್ಪೀಕರ್ ಕೊಡೋದಕ್ಕೆ ಹೇಳ್ತಾರೆ. ಆದ್ರೆ ಈ ಬಾರಿ ಡಾಂಗ್ ಅವರ ಅಪ್ಪ ಕಾಲ್ ಮಾಡಿರ್ತಾರೆ. ಮತ್ತೆ 50 ರೂಪಾಯಿಗೆ ತರಕಾರಿ ತರೋಕ್ಕೂ ಕೂಡ ಹೇಳ್ತಾರೆ. ಕಮಿಷನರ್ ಎಲ್ಲರ ಹತ್ರ ಸ್ಟೇಟ್ಮೆಂಟ್ ನ ತಗೊಂಡು ಈಚೆ ಕಳಿಸ್ತಾರೆ. ಡಾಂಗ್ ಮತ್ತೆ ಸಿಜು ಮೇಲೆ ಡೌಟ್ ಬಂದಿರುತ್ತೆ, ಆದ್ರೂ ಕೂಡ ಈಚೆ ಕಳಿಸ್ತಾರೆ. ಈಚೆ ಬಂದು ಡಾಂಗ್ ಅವಾಗ್ಲೇ ಕಾಲ್ ಮಾಡಿದವರಿಗೆ ಕಾಲ್ ಮಾಡಿ ಹಣನ ಸೂಪರ್ ಮಾರ್ಕೆಟ್ಗೆ ತಗೊಂಡ್ಬರೋದಕ್ಕೆ ಹೇಳ್ತಾನೆ. ಈ ಕಡೆ ಗಿರಿಗೆ ಅವನ ಹೆಂಡತಿ ಕಾಲ್ ಮಾಡಿ ಬರ್ತ್ಡೇಗೆ ಎಲ್ಲಾ ಐಟಮ್ಸ್ ತಗೊಂಡ್ರ ಅಂತ ಹೇಳಿ ಕೇಳಿದಾಗ ಸಾಮಾನ್ ತಗೊಳ್ಳೋದಕ್ಕೆ ಸೂಪರ್ ಮಾರ್ಕೆಟ್ಗೆ ಬಾ ಅಂತ ಹೇಳಿ ಹೇಳ್ತಾನೆ. ಅಲ್ಲಿ ಡಾಂಗ್ ಮತ್ತೆ ಸಿಜು 10 ಲಕ್ಷ ಕ್ಯಾಶ್ನ ಈಸ್ಕೊಳ್ಳೋದಕ್ಕೆ ವೇಟ್ ಮಾಡ್ತಿರ್ತಾರೆ. ಅಲ್ಲಿಗೆ ಗಿರಿ ಹೆಂಡತಿ ಬರ್ತಾಳೆ. ಅವಳನ್ನ ನೋಡಿ ಡಾಂಗ್ ಸಖತ್ತಾಗಿದ್ದಾಳೆ ಅಂತ ಹೇಳಿ ಅವಳನ್ನ ಫಾಲೋ ಮಾಡ್ಕೊಂಡು ಸೂಪರ್ ಮಾರ್ಕೆಟ್ ಒಳಗಡೆ ಹೋಗಿ ಅವಳ ಸೊಂಟನ ಟಚ್ ಮಾಡ್ಬಿಡ್ತಾನೆ. ಅವಳು ಡಾಂಗ್ ಕೆಪಾಲಕ್ಕೆ ಹೊಡಿತಾಳೆ. ಅವಾಗ ಅವನು ಸಾರಿ ಅಂತ ಹೇಳಿ ಆ ಕಡೆ ಹೋಗ್ಬಿಡ್ತಾನೆ. ಗೌರಿ ಬೇಜಾರಲ್ಲಿ ಈಚೆ ಹೋಗ್ಬೇಕಾದ್ರೆ ಅಲ್ಲಿಗೆ ಗಿರಿ ಬರ್ತಾನೆ. ಮತ್ತೆ ಏನಾಯ್ತು ಅಂತ ಹೇಳಿ ಕೇಳ್ತಾನೆ. ಆದ್ರೆ ಗೌರಿ ಏನು ಹೇಳಲ್ಲ, ಇಲ್ಲಿಂದ ಹೋಗೋಣ ಅಂತ ಹೇಳಿ ಹೇಳ್ತಾಳೆ. ಆದ್ರೂ ಗಿರಿ ಎಲ್ಲದನ್ನು ಅರ್ಥ ಮಾಡ್ಕೊಂಡು ಡಾಂಗ್ ಮತ್ತೆ ಸಿಜು ಹತ್ರ ಹೋಗಿ ಡಾಂಗ್ಗೆ ಚೆನ್ನಾಗಿ ಹೊಡೆದು ಕೈನ ಮುರಿದು ಅಲ್ಲಿಂದ ಹೊರಗಡೆ ಬರ್ತಾನೆ. ನೈಟ್ ಕಾರ್ತಿಕಾ ಬರ್ತ್ಡೇಯಲ್ಲಿ ಗೌರಿ ಡ್ಯಾನ್ಸ್ ಮಾಡ್ತಿರ್ತಾಳೆ. ಅವಳ ಜೊತೆ ಸಜಿ ಹೆಂಡತಿ ಲಕ್ಷ್ಮಿ ಮತ್ತೆ ಅವರ ಮಗಳು ಎಲ್ಲರೂ ಕೂಡ ಡ್ಯಾನ್ಸ್ ಮಾಡ್ತಿರ್ತಾರೆ. ಮತ್ತೆ ಗೌರಿ ಮನೆಗೆ ಹೋಗೋಣ ಅಂತ ಹೇಳಿ ಹೇಳ್ತಾಳೆ. ಇಬ್ರು ಕಾರಲ್ಲಿ ಮನೆಗೆ ಹೋಗ್ಬೇಕಾದ್ರೆ ಗಿರಿ ಅವನ ಹಳೆ ಲೈಫ್ ನ ನೆನ್ಸ್ಕೊಂಡು ನಗ್ತಿರ್ತಾನೆ. ಆಗ ಗೌರಿ ಕಾರ್ನ ನಿಲ್ಸ್ಬಿಟ್ಟು ಮುಂದೆ ಹೋಗಿ ಆಕಾಶ ನೋಡ್ತಾ ನಿಂತ್ಕೊಳ್ತಾಳೆ. ಗಿರಿ ಕೂಡ ಅವಳ ಪಕ್ಕ ಬಂದು ನಿಲ್ತಾನೆ. ಮತ್ತೆ ಅಲ್ಲಿ ಯಾರೋ ಪಟಾಕಿ ಹೊಡೆಯೋದನ್ನ ಇವರಿಬ್ರು ನೋಡ್ತಾ ನಿಲ್ತಾರೆ. ನೆಕ್ಸ್ಟ್ ಡೇ ಕೊಲೆ ಆಗಿದ್ದ ಸುರೇಶ್ ಡೆಡ್ ಬಾಡಿನ ನೋಡೋಕೆ ಅಂತ ಹೇಳಿ ಗಿರಿ, ಡೇವಿಡ್ ಮತ್ತೆ ಸಜ್ಜಿ ಎಲ್ರು ಕೂಡ ಬರ್ತಾರೆ. ಹೀಗೆ ಸುರೇಶ್ ಡೆಡ್ ಬಾಡಿನ ನೋಡ್ಕೊಂಡು ಅಲ್ಲಿಂದ ಹೋಗ್ಬೇಕಾದ್ರೆ ಅಲ್ಲಿಗೆ ಜೋಶಿ ಬರ್ತಾನೆ. ಜೋಶಿನ ಕರೆದು ಕಾರಲ್ಲಿ ಕೂರಿಸ್ಕೊಳ್ತಾರೆ. ಹಾಗೆ ಕಾರ್ನ ಮೂವ್ ಮಾಡ್ತಾ ಡೇವಿ ಜೋಶಿಗೆ ಈ ಕೊಲೆ ನೀನೇ ಮಾಡ್ಸಿರೋದು ಅಂತ ಗೊತ್ತಾದ್ರೆ ಮತ್ತೆ ನಿನ್ನನ್ನ ಭೇಟಿ ಆಗ್ಬೇಕಾಗುತ್ತೆ, ಮತ್ತೆ ಆ ಲ್ಯಾಂಡ್ ವಿಚಾರಕ್ಕೆ ಹೋಗ್ಬೇಡ ಅಂತ ಹೇಳಿ ಅವನನ್ನ ಮಧ್ಯ ದಾರಿಯಲ್ಲಿಯೇ ಇಳಿಸ್ಬಿಟ್ಟು ಇಲ್ಲಿಂದ ನೀನು ನಡ್ಕೊಂಡೇ ಹೋಗು ಅಂತ ಹೇಳ್ಬಿಟ್ಟು ಇವರೆಲ್ಲರೂ ಹೋಗ್ಬಿಡ್ತಾರೆ. ಈ ಕಡೆ ಡಾಂಗ್ ಮತ್ತೆ ಸಿಜು ಇಬ್ರು ಕೂಡ ಒಂದು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿರ್ತಾರೆ. ಇಲ್ಲಿಗೆ ಇಬ್ರು ವ್ಯಕ್ತಿಗಳು ಹಣ ತಗೊಂಡು ಬರ್ತಾರೆ. ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಅಸಲಿಗೆ ಸುರೇಶನ್ನ ಕೊಲೆ ಮಾಡಿಸಿದ್ದು ಜೋಶಿ ಅಲ್ಲ, ಅದ್ರ ಬದಲಿಗೆ ಸುರೇಶ್ನ ತಮ್ಮನೇ ಆಸ್ತಿಗಾಗಿ ಅವ್ರ ಅಣ್ಣನ ಕೊಲೆ ಮಾಡಿಸಿರ್ತಾನೆ. ಆಗ ಸಿಜು ಇದು ಸಾಕಾಗಲ್ಲ, ಬೈಪಾಸ್ ರೋಡ್ ಬಂದ್ರೆ ಅಲ್ಲಿ 2 ಎಕರೆಗೆ 20 ಕೋಟಿ ಹಣ ಬರುತ್ತೆ, ನಮ್ಗೆ ಇನ್ನೂ ಸ್ವಲ್ಪ ಹಣ ಬೇಕು ಅಂತ ಹೇಳಿ ಕೇಳ್ತಾನೆ. ಆಗ ಅವರು ಲ್ಯಾಂಡ್ ನಮ್ಮ ಹೆಸರಿಗೆ ಬಂದ್ಮೇಲೆ ಹಣ ಕೊಡ್ತೀವಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಡಾಂಗ್ಗೆ ಸೂಪರ್ ಮಾರ್ಕೆಟ್ ಹತ್ರ ಆಗಿದ್ದನ್ನ ಸಹಿಸ್ಕೊಳ್ಳಕ್ ಆಗ್ದೇನೆ ಗಿರಿ ಮನೆ ಹತ್ರ ಬೈಕ್ ಅಲ್ಲಿ ರೌಂಡ್ಸ್ ಹಾಕ್ತಿರ್ತಾರೆ. ಆಗ ಗೌರಿ ಮನೆಯಲ್ಲಿ ಒಬ್ಬಳೇ ಇರೋದನ್ನ ನೋಡಿ ಒಳಗಡೆ ಬಂದು ಗೌರಿನ ಕಟ್ಟಾಕಿ ಡಾಂಗ್ ಗೌರಿನ ರೇಪ್ ಮಾಡ್ತಾನೆ. ಮತ್ತೆ ಸಜ್ಜಿ ಅದನ್ನ ವಿಡಿಯೋ ಮಾಡ್ಕೊಂಡ್ಬಿಡ್ತಾನೆ.
ಈ ವಿಚಾರ ಗೊತ್ತಾಗಿ ಗಿರಿ ಮನೆಗೆ ಬರ್ತಾನೆ. ಅಷ್ಟೊತ್ತಿಗಾಗ್ಲೇ ರಿಲೇಟಿವ್ಸ್ ಎಲ್ಲರೂ ಕೂಡ ಅಲ್ಲಿಗೆ ಬಂದಿರ್ತಾರೆ. ಮತ್ತೆ ಡಾಕ್ಟರ್ ಸಂದೀಪ್ ಅವನ ಹೆಂಡತಿ ಕೂಡ ಅಲ್ಲಿಗೆ ಬಂದಿರ್ತಾರೆ. ಆಗ ಸಂದೀಪ್ ಹೆಂಡತಿ ಗೌರಿ ಹುಷಾರಾಗಿ ಇದ್ದಾಳೆ, ಆದ್ರೆ ಇನ್ನೂ ಸ್ವಲ್ಪ ಶಾಕ್ ಅಲ್ಲೇ ಇದ್ದಾಳೆ ಅಂತ ಹೇಳ್ತಾಳೆ. ಗಿರಿಗೆ ಗೌರಿನ ನೋಡೋಕ್ ಆಗದೆ ಬೇರೆ ರೂಮ್ಗೆ ಹೋಗ್ಬಿಡ್ತಾನೆ. ಅಲ್ಲಿಗೆ ಗಿರಿ ಅವ್ರ ಅಮ್ಮ ಕೂಡ ಬರ್ತಾರೆ. ಸಜಿ ಬಂದು ಸೂಪರ್ ಮಾರ್ಕೆಟ್ ಅಲ್ಲಿ ಇವತ್ತು ಗಿರಿ ಮತ್ತೆ ಇಬ್ರು ಹುಡುಗರಿಗೆ ಜಗಳ ಆಗಿತ್ತು, ಅವರೇ ಹೀಗೆ ಮಾಡಿರೋದು ಅಂತ ಹೇಳ್ತಾನೆ. ಆಗ ಗಿರಿ ತಾಯಿ ಗೌರಿ ಹತ್ರ ಹೋಗಿ ಅವಳಿಗೆ ಸಮಾಧಾನ ಮಾಡ್ತಾಳೆ. ಅಲ್ಲಿಗೆ ಗಿರಿ ಕೂಡ ಬರ್ತಾನೆ. ಗಿರಿ ತಾಯಿ ಗಿರಿ ಹತ್ರ ಹೋಗಿ, ನೀನು ಇದನ್ನೆಲ್ಲ ಮನ್ಸ್ ಕಚ್ಕೋಬೇಡ, ಅವರು ನಿನ್ ಕೈಗೆ ಸಿಕ್ಕೇ ಸಿಗ್ತಾರೆ, ಅವಾಗ ಅವ್ರನ್ನ ಸಾಯಿಸ್ಬಿಡು ಅಂತ ಹೇಳ್ತಾರೆ. ಗಿರಿ ಹೋಗಿ ಗೌರಿನ ತಪ್ಕೊಳ್ತಾನೆ. ಆಗ ಗೌರಿ ಇದನ್ನೆಲ್ಲ ತಲೆಗೆ ಹಾಕೋಬೇಡಿ ಅಂತ ಹೇಳ್ತಾಳೆ. ಆದ್ರೂ ಗಿರಿ ಮುಖದಲ್ಲಿ ಕೋಪ ಎದ್ದು ಕಾಣಿಸ್ತಿರುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ಡಾಂಗ್ ಮತ್ತೆ ಸಿಜು ಎಲ್ಲಾದ್ರೂ ಹೋಗಿ ಬಚ್ಚಿಟ್ಕೊಬೇಕು ಅಂತ ಜಾಗನ ಹುಡುಕ್ತಿರ್ತಾರೆ. ಆಗ ಡಾಂಗ್ಗೆ ಇನ್ನೊಂದು ಡೀಲ್ ಸಿಕ್ಕಿದ್ರೆ ಸಾಕು, ನಾವಿಬ್ರು ಕೂಡ ಬಿಹಾರ್ಗೆ ಹೋಗಿ ಅಲ್ಲೇ ಸೆಟಲ್ ಆಗ್ಬೋದು ಅಂತ ಮಾತಾಡ್ಕೊಳ್ತಿರ್ತಾರೆ. ಈ ಕಡೆ ಗಿರಿಗೆ ಮನೆ ಹೊರಗಡೆ CCTV ಫೋಟೋಸ್ನ ತೋರಿಸ್ತಿರ್ತಾರೆ. ಮನೆ ಒಳಗಡೆ ಹಾರ್ಡ್ ಡಿಸ್ಕ್ ನ ಡಾಂಗ್ ಮತ್ತೆ ಸಿಜು ಎತ್ಕೊಂಡು ಹೋಗಿರ್ತಾರೆ. ಆ ಫೋಟೋಸ್ನ ಡೇವಿ ಅವನ ಹುಡುಗರಿಗೆ ಕಳಿಸ್ಬಿಟ್ಟು, ಇವನು ಯಾರು ಏನು ಅಂತ ಕೇಳ್ಬೇಡಿ, ಅವನು ಎಲ್ಲಿ ಇದ್ರೂ ಹುಡುಕಿ ಎತ್ತಾಕೊಂಡ್ ಬನ್ನಿ ಅಂತ ಹೇಳ್ತಾನೆ. ಅವಾಗ ಅಲ್ಲಿಗೆ ಕಲ್ಯಾಣಿ ಬರ್ತಾಳೆ. ಗಿರಿ ಹತ್ರ ಬಂದು, ನಾನು ಒಂದು ಕಾನ್ಫರೆನ್ಸ್ ಅಲ್ಲಿ ಇದ್ದೆ, ಹಾಗಾಗಿ ಬರೋಕ್ಕಾಗಿರ್ಲಿಲ್ಲ, ಇದನ್ನ ಲೀಗಲ್ ಆಗಿ ಮೂವ್ ಮಾಡೋದ ಅಂತ ಕೇಳ್ತಾಳೆ. ಅದಕ್ಕೆ ಸಜಿ, ಬೇಡ, ಇದನ್ನ ನಾವೇ ನೋಡ್ಕೊಳ್ತೀವಿ ಅಂತ ಹೇಳ್ತಾನೆ. ಇಷ್ಟೊತ್ತಿಗಾಗ್ಲೇ ಡಾಂಗ್ ಮತ್ತೆ ಸುಜಿ ಫೋಟೋ ಗುರು ಹುಡುಗರಿಗೆಲ್ಲರಿಗೂ ಹೋಗಿರುತ್ತೆ. ಆ ಫೋಟೋ ಜಾಯ್ ಅನ್ನೋನಿಗೂ ಕೂಡ ವಾಟ್ಸಪ್ ಅಲ್ಲಿ ಹೋಗುತ್ತೆ. ಜಾಯ್ ಜೊತೆ ಫಸ್ಟ್ ಸೀನ್ ಅಲ್ಲಿ ಟೈರ್ ಪಂಚರ್ ಹಾಕ್ಸೋಕೆ ಅಂತ ಬಂದಿದ್ದ ಹುಡುಗ ಕೂಡ ಇರ್ತಾನೆ. ಅವನು ಇವರು ಪಾವಲ್ ಅಣ್ಣ ಪಂಚರ್ ಶಾಪ್ ಅಲ್ಲಿ ವರ್ಕ್ ಮಾಡ್ತಾರೆ ಅಂತ ಹೇಳ್ತಾನೆ. ಆಗ ಗುರು ಜಾಯ್ನ ಬಂದು ಮೀಟ್ ಮಾಡೋದಕ್ಕೆ ಅಂದ್ಬಿಟ್ಟು ಹೇಳ್ತಾನೆ. ಜಾಯ್ ಯಾವ್ದೋ ಡೀಲ್ ಇರ್ಬೇಕು ಅಂತ ಅಲ್ಲಿಂದ ಹೊರಡ್ತಾನೆ. ಈ ಕಡೆ ಕಮಿಷನರ್ಗೆ ಬೇಲೆ ಪೊಲೀಸ್ ಅವರು ಆ ಹುಡುಗರನ್ನ ನಾವು ಹಿಡಿಯೋ ಅಷ್ಟರಲ್ಲಿ ಗಿರಿ ಕಡೆಯವರು ಅವರನ್ನ ಹೊಡೆದಾಕಿರ್ತಾರೆ ಅಂತ ಹೇಳ್ತಾನೆ. ಆಗ ಕಮಿಷನರ್ ಕಲ್ಯಾಣಿಗೆ ಬೈತಾರೆ. ಅವರು ಕಂಪ್ಲೇಂಟ್ ಕೊಡ್ಲಿಲ್ಲ ಅಂದ್ರೆ ಏನು, ನೀವೇ ಇದನ್ನ ನೋಡ್ಕೊಬೇಕು ಅಲ್ವಾ, ಇದರಿಂದ ಜನರಿಗೆ ನಮ್ಮ ಮೇಲೆ ನಂಬಿಕೆ ಎಲ್ಲ ಹೋಗುತ್ತೆ ಅಂತ ಹೇಳ್ತಾನೆ. ಆಗ ಕಮಿಷನರ್, ಡೇವಿ ಅಲ್ವಾ ಆಕ್ಟಿವ್ ಆಗಿರೋದು ಅಂತ ಕೇಳ್ತಾನೆ. ಅದಕ್ಕೆ ಇಬ್ರು ಪೊಲೀಸ್ ಮುಂದೆ ಬಂದು, ಮೇನ್ ಆಗಿ ಗಿರಿ ಇರೋದು, ಇವರೆಲ್ಲ ಒಂದು ಟೀಮ್ ಅಂತಾರೆ. ಅವಾಗ ಕಮಿಷನರ್, ಆ ಗಿರಿ ಗೊತ್ತು, ಮುಂಚೆ ಇಲ್ಲಿದ್ದಾಗ ಒಂದು ಕಾಲೇಜಲ್ಲಿ ಹುಡುಗಿ ವಿಚಾರಕ್ಕೆ ಜಗಳ ಮಾಡ್ಕೊಂಡಿದ್ದ ಅಂತ ಹೇಳ್ತಾನೆ. ಅದಕ್ಕೆ ಕಲ್ಯಾಣಿ, ಅದೇ ಹುಡುಗಿನ ಮದುವೆ ಆಗಿರೋದು ಅಂತ ಹೇಳ್ತಾಳೆ. ಅದಕ್ಕೆ ಕಮಿಷನರ್, ಮಕ್ಕಳಿಲ್ವಾ, ಯಾಕೆ ಇಲ್ಲ ಅಂತ ಗಿರಿನ ಹೋಗಿ ಕೇಳ್ಕೊಂಡು ಬಾ ಅಂತ ಕಲ್ಯಾಣಿಗೆ ಬೈದು ಕಳಿಸ್ತಾನೆ. ಪೊಲೀಸ್ ಗಿರಿ, ಡೇವಿ, ಜಯ ಮತ್ತೆ ಸಜ್ಜಿ, ಗಿರಿ ತಂಗಿ ಗಂಡ ಎಲ್ರು ಒಂದೇ ಕಾಲೇಜಲ್ಲಿ ಓದ್ತಿದ್ರು. ಗಿರಿ ಮತ್ತೆ ಸಜ್ಜಿ ಇಬ್ರು ಕೂಡ ಕಸಿನ್ಸ್. ಡೇವಿ ಜೊತೆಯಲ್ಲೇ ಇದ್ದಂತಹ ಜಯನ್ನ ಮದುವೆ ಆದ. ಗುರು ಗಿರಿ ತಂಗಿನ ಮದುವೆ ಆದ. ಈಗ ಅವರೆಲ್ಲ ಫ್ಯಾಮಿಲಿ ತರ ಸರ್. ಅವರು ಚಿಕ್ಕ ಚಿಕ್ಕ ಡೀಲ್ ಎಲ್ಲ ಮಾಡೋದಿಲ್ಲ. ನಮ್ಗಿಂತ ಮುಂಚೆನೆ ಆ ಹುಡುಗರನ್ನ ಇವರು ಹುಡುಕ್ತಾರೆ. ಹೊರಗಡೆಯಿಂದ ಫುಲ್ ಸಪೋರ್ಟ್ ಇದೆ ಅಂತ ಹೇಳ್ತಾನೆ. ಈ ಕಡೆ ಒಬ್ಬ ಪೊಲೀಸ್ ಡೇವಿಗೆ ಕಾಲ್ ಮಾಡಿ, ಆ ಹುಡುಗರ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತಿದೆಯೋ ನಮಗೂ ಅಷ್ಟೇನೆ ಗೊತ್ತಿರೋದು, ಆದ್ರೆ ATM ಹತ್ರ ನಡೆದಂತಹ ಕೊಲೆಗೂ ಇವ್ರಿಗೂ ಸಂಬಂಧ ಇದೆ ಅಂತ ನಮ್ಗೆ ಡೌಟ್ ಇದೆ ಅಂತ ಹೇಳ್ತಾನೆ. ಹಾಗೆ ಪೊಲೀಸ್ ಸೈಬರ್ ಅಲ್ಲೂ ಕೂಡ ಚೆಕ್ ಮಾಡಿ ನೋಡಿದೀವಿ, ಅವರು ತ್ರಿಶೂಲ್ನ ಬಿಟ್ಟು ಎಲ್ಲೂ ಕೂಡ ಹೊರಗಡೆ ಹೋಗಿಲ್ಲ ಅಂತ ಹೇಳ್ತಾನೆ. ದೇವಿ ಕಾಲ್ ಕಟ್ ಮಾಡ್ತಿದ್ದ ಹಾಗೆ ಅಲ್ಲಿಗೆ ಜಾಯ್ ಮತ್ತೆ ಆ ಟೈರ್ ಹುಡುಗ ಬರ್ತಾರೆ. ಆಗ ಜಾಯ್ ಅವ್ರ ಹತ್ರ ಹೇಳ್ತಾನೆ, ನಾನೇ ಇವ್ರನ್ನ ಒಂದು ಡೀಲ್ಗೆ ಅಂತ ಕರ್ಕೊಂಡು ಹೋಗಿದ್ದೆ, ಬೇರೆ ಏನಾದ್ರೂ ಡೀಲ್ ಇದ್ರೆ ನನ್ಗೆ ಕೊಡಿ ಅಂತ ಹೇಳ್ತಾನೆ. ಆಗ ಡೇವಿ ಸರಿಯಾಗಿ ಹೊಡಿತಾನೆ ಜಾಯ್ಗೆ. ಅದಾದ್ಮೇಲೆ ಡೇವಿ ರೈಟ್ ಹ್ಯಾಂಡ್ ಸುನಿ ಅನ್ನೋನು ಜಾಯ್ನ ಕರ್ಕೊಂಡು ಡಾಂಗ್ ಮನೆಗೆ ಹೋಗ್ತಾನೆ. ಅಲ್ಲಿ ಡಾಂಗ್ ಅವರ ಅಪ್ಪ ಸಿಗ್ತಾರೆ. ಸೊ ಡಾಂಗ್ ಅವ್ರ ಅಪ್ಪನ ಹತ್ರ ನಾವೊಂದು ಲ್ಯಾಂಡ್ ವಿಷಯದ ಬಗ್ಗೆ ಮಾತಾಡ್ಬೇಕು ಅಂತ ಕಾರ್ಗೆ ಹತ್ತಿಸ್ಕೊಳ್ತಾರೆ. ಇವರೆಲ್ಲ ಅಲ್ಲಿಂದ ಹೋದ್ಮೇಲೆ ಅಲ್ಲಿಗೆ ಪೊಲೀಸ್ ಬರ್ತಾರೆ. ಈ ಕಡೆ ಡಾಂಗ್ ಅವನ ಹುಡುಗಿ ಜೊತೆ ಎಂಜಾಯ್ ಮಾಡ್ತಿರ್ತಾನೆ. ಅವನ ಫೋನ್ಗೆ ಬೇರೆ ಬೇರೆಯವರಿಂದ 68 ಮಿಸ್ ಕಾಲ್ ಬಂದಿರುತ್ತೆ. ಅದನ್ನ ಸಿಜುಗೆ ಹೇಳ್ತಾನೆ. ಆಗ ಸಿಜು ಹೇಳ್ತಾನೆ, ಆ ಸಿಮ್ನ ತೆಗೆದು ಬಿಸಾಕೋಕೆ. ಡಾಂಗ್ ಅವನ ಹುಡುಗಿನ ಅಲ್ಲೇ ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಆಮೇಲೆ ಸನ್ನಿ ಜಾಯ್ ಜೊತೆ ಅಲ್ಲಿಗೆ ಬರ್ತಾನೆ. ಇದಾದ್ಮೇಲೆ ಸುನಿ ಜಾಯ್ ಜೊತೆ ಅಲ್ಲಿಗೆ ಜೀಪ್ ಅಲ್ಲಿ ಬರ್ತಾನೆ.
ಬಂದು ಡಾಂಗ್ಗೆ ಕಾಲ್ ಮಾಡೋಕೆ ಅಂತ ಹೇಳಿ ಅವನ ಹುಡುಗಿಗೆ ಹೇಳ್ತಾರೆ. ಆದ್ರೆ ಕಾಲ್ ಕನೆಕ್ಟ್ ಆಗೋದಿಲ್ಲ. ಅದಕ್ಕೆ ಆ ಹುಡುಗಿನೂ ಕೂಡ ಜೀಪ್ ಒಳಗಡೆ ಎತ್ತಿ ಹಾಕೊಳ್ತಾರೆ. ಈ ಕಡೆ ಡಾಂಗ್ ಮತ್ತೆ ಸಿಜು ಹೊಸ ಮೊಬೈಲ್ ನ ತಗೊಂಡು ಡಾಂಗ್ ಅವರ ಅಪ್ಪಂಗೆ ಕಾಲ್ ಮಾಡ್ತಾನೆ. ಆ ಕಾಲ್ ನ ಡೇವಿ ರಿಸೀವ್ ಮಾಡ್ತಾನೆ. ಡಾಂಗ್ ಅವರ ತಂದೆಗೆ ಹೊಡಿತಾ ನಿನ್ ಫ್ಯಾಮಿಲಿ ಸೇಫ್ ಆಗಿ ಬೇಕು ಅಂತ ಹೇಳಿದ್ರೆ ನೀನ್ ಬಂದು ಸರೆಂಡರ್ ಆಗು ಅಂತ ಹೇಳ್ತಾನೆ. ಸೊ ಇದನ್ನ ಕೇಳಿಸ್ಕೊಂಡಂತ ಡಾಂಗ್ ಅವನ್ ಮೊಬೈಲ್ ನ ಅಲ್ಲಿಂದ ಬಿಸಾಡ್ಬಿಡ್ತಾನೆ. ಆಗ ಡಾಂಗ್ ನಮ್ಮ ಹತ್ರ ಎರಡೇ ಆಪ್ಷನ್ ಇರೋದು, ಒಂದು ನಾವು ಅವ್ರ ಹತ್ರ ಸರೆಂಡರ್ ಆಗ್ಬೇಕು, ಇಲ್ಲ ಅಂತ ಹೇಳಿದ್ರೆ ಇಲ್ಲಿಂದ ಓಡೋಗ್ಬೇಕು ಅಂತ ಹೇಳಿ ಸಿಜುಗೆ ಹೇಳ್ತಾನೆ. ಆಗ ಸಿಜು ನನ್ನ ಹತ್ರ ಬೇರೆ ಪ್ಲಾನ್ ಇದೆ ಅಂತ ಹೇಳ್ತಾನೆ. ಈ ಕಡೆ ಡೇವಿಡ್ ಮನೆ ಹತ್ರ ಇರುವಂತಹ ಒಂದು ಚರ್ಚ್ ಅಲ್ಲಿ ಒಂದು ಫಂಕ್ಷನ್ ಇರುತ್ತೆ. ಹಾಗೆ ಡೇವಿಡ್ ಹೆಂಡತಿ ಜಯಾಗೆ ಗೌರಿ ಕಾಲ್ ಮಾಡಿ ಮನೆಗೆ ಬರಕ್ಕಾಗುತ್ತಾ ಅಂತ ಕೇಳ್ತಾಳೆ. ಹಾಗಾಗಿ ಜಯ ಗೌರಿ ಮನೆಗೆ ಹೋಗ್ತಾಳೆ. ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಡೇವಿ ಮಲಗಿದ್ದಾಗ ಅಲ್ಲಿಗೆ ಡಾಂಗ್ ಮತ್ತೆ ಸಿಜು ಇಬ್ರು ಬಂದು ಡೇವಿದು ಕೈ ಮತ್ತೆ ಕಾಲೆಲ್ಲ ಕಟ್ ಹಾಕಿ ಅವನನ್ನ ಎಪ್ಸಿ ಅವನ್ಗೆ ಚೆನ್ನಾಗಿ ಹೊಡೆದು ನನ್ನ ಫ್ಯಾಮಿಲಿ ತಂಟೆಗೆ ಹೋಗ್ತೀಯಾ ಅಂತ ಹೇಳಿ ಸಿಜು ಹತ್ರ ಗನ್ನ ಈಸ್ಕೊಂಡು ಅದಕ್ಕೆ ಸೈಲೆನ್ಸರ್ ನ ಫಿಟ್ ಮಾಡಿ ಅವನ್ಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಡೇವಿ ರೈಟ್ ಹ್ಯಾಂಡ್ ಆಗಿದ್ದ ಸುನೀನ ಕೂಡ ಸಾಯಿಸ್ಬಿಟ್ಟಿರ್ತಾರೆ. ಈ ವಿಷಯ ಗೊತ್ತಾಗಿ ಎಲ್ಲರೂ ಅವಾಗಲೇ ಡೇವಿ ಮನೆ ಹತ್ರ ಸೇರಿರ್ತಾರೆ. ಈ ವಿಷಯ ಗೊತ್ತಾದಂತಹ ಗಿರಿ ಕೂಡ ಜೈನ್ನ ಕರ್ಕೊಂಡು ಡೇವಿ ಮನೆ ಹತ್ರ ಬರ್ತಾನೆ. ಗಿರಿ ಡೇವಿ ಬಾಡಿನ ನೋಡಿ ತುಂಬಾನೇ ಬೇಜಾರಾಗಿ ಕಾರ್ ತಗೊಂಡು ಅಲ್ಲಿಂದ ಹೋಗ್ತಾನೆ. ಹೀಗೆ ಅರ್ಧ ದಾರಿಗೆ ಹೋದ್ಮೇಲೆ ಅವನ್ ಕಾರ್ಗೆ ಯಾರೋ ಶೂಟ್ ಮಾಡ್ತಿರೋದು ನೋಡ್ತಾನೆ. ಹಿಂದೆಯಿಂದ ಡಾನ್ ಮತ್ತೆ ಸಿಜು ಇಬ್ರು ಕೂಡ ಅವನ್ ಕಾರ್ಗೆ ಶೂಟ್ ಮಾಡ್ತಿರ್ತಾರೆ. ಗಿರಿ ಕೂಡ ಕಾರ್ನ ಮುಂದೆ ಓಡಿಸ್ಕೊಂಡು ಹೋಗ್ದೇನೆ ಅಲ್ಲೇ ನಿಲ್ಸಿ ಗನ್ನ ತಗೊಂಡು ಕೆಳಗಡೆ ಇಳಿದು ಇವನು ಕೂಡ ಅವ್ರಿಗೆ ಶೂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವಾಗ ಗಿರಿಯ ಭುಜಕ್ಕೆ ಶೂಟ್ ಆಗುತ್ತೆ. ಗಿರಿ ಕೂಡ ಗನ್ ತಗೊಂಡು ಕಾರಿಂದ ಕೆಳಗೆ ಇಳಿತಾನೆ. ಅವಾಗ ಗಿರಿ ಭುಜಕ್ಕೆ ಬುಲೆಟ್ ಬೀಳುತ್ತೆ. ಗಿರಿ ಕಾರ್ ಹತ್ರ ಬಚ್ಚಿಟ್ಕೊಂಡು ಅವ್ರಿಗೆ ಶೂಟ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಅವರು ಗಾಡಿ ತಗೊಂಡು ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಹೀಗೆ ಗಿರಿ ಅವ್ರಿಬ್ರು ಕೂಡ ಚೇಸ್ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವರು ಗಿರಿ ಕಾರ್ಗೆ ಕಲ್ಲಲ್ಲಿ ಜೋರಾಗಿ ಹೊಡೆದ್ಬಿಟ್ಟು ಮುಂದೆಯಿಂದ ತಪ್ಪಿಸ್ಕೊಳ್ತಾರೆ. ಅವ್ರು ಅನ್ಕೊಳ್ತಾರೆ ಗಿರಿ ಸತ್ತೋದ ಅಂತ ಹೇಳಿ. ಹಾಗೆ ಅವರು ಅಪ್ಸ್ಕೊಂಡ್ ಕೂಡ ಆಗ್ಬಿಡ್ಬೇಕು, ಅವ್ನ್ ಸತ್ರು ಕೂಡ ಅಪ್ಸ್ಕೊಂಡ್ ಹೋಗ್ಬೇಕು, ಇಲ್ಲ ಅಂತೂ ಕೂಡ ಅಪ್ಸ್ಕೊಂಡ್ ಹೋಗ್ಬೇಕು, ಇಲ್ಲ ಅಂತ ಹೇಳಿದ್ರೆ ಅವರು ನಮ್ನ ಸುಮ್ನೆ ಬಿಡಲ್ಲ ಅಂತ ಹೇಳಿ ಮಾತಾಡ್ಕೊಳ್ತಿರ್ತಾರೆ. ಹೀಗೆ ಅವರು ಯೂಟರ್ನ್ ತಗೊಂಡು ಹೋಗ್ಬೇಕಾದ್ರೆ ಒಂದು ಸೇತುವೆ ಮೇಲೆ ಹೋಗ್ಬೇಕಾದ್ರೆ ಗಿರಿ ಬಂದು ಹಿಂದೆಯಿಂದ ಅವ್ರ ಬೈಕ್ಗೆ ಗುದ್ದುತ್ತಾನೆ. ಸೊ ಅವರಿಬ್ರು ನೀರೊಳಗಡೆ ಬಿದ್ದೋಗ್ಬಿಡ್ತಾರೆ. ಆಮೇಲೆ ಗಿರಿ ಆಸ್ಪತ್ರೆಗೆ ಹೋಗ್ತಾನೆ. ಅಲ್ಲಿಗೆ ಸಿಜು ಮತ್ತೆ ಗುರು ಕೂಡ ಬಂದಿರ್ತಾರೆ. ಅವರಿಬ್ರು ಅಂತೂ ಎಷ್ಟು ಕೋಪ ಮಾಡ್ಕೊಂಡಿರ್ತಾರೆ ಅಂದ್ರೆ ನೆತ್ತಿಗೆ ಇರುತ್ತೆ, ಅಷ್ಟು ಕೋಪ ಬಂದಿರುತ್ತೆ ಅವರಿಬ್ರಿಗೂನು. ಕೊನೆಗೆ ಡೇವಿ ಅಂತ್ಯ ಸಂಸ್ಕಾರ ಕೂಡ ಮಾಡ್ತಾರೆ. ಪೊಲೀಸರು ಆ ನದಿಯಲ್ಲಿ ಡಾಂಗ್ ಮತ್ತೆ ಸಿಜುನ ಹುಡುಕ್ತಾರೆ. ಬಟ್ ಅವ್ರಿಗೆ ಸಿಗೋದಿಲ್ಲ. ಈಗ ನ್ಯೂಸ್ ಮತ್ತೆ ಆ ಸಿಟಿ ಎಲ್ಲರ ಬಾಯಲ್ಲೂ ಕೂಡ ಡಾಂಗ್ ಸತ್ತಿದ್ದೇ ಮಾತಾಗಿರುತ್ತೆ. ಸೊ ಹಾಗಾಗಿ ಇವರೆಲ್ಲರೂ ಕೂಡ ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೇಕು ಅಂತ ಹೇಳಿ ಒಂದು ರೆಸಾರ್ಟ್ಗೆ ಹೋಗೋದಕ್ಕೆ ಪ್ಲಾನ್ ಮಾಡ್ಕೊಳ್ತಾರೆ. ಸ್ವಲ್ಪ ದಿನ ಆದ್ಮೇಲೆ ಗಿರಿ ತಂಗಿ ಗಂಡ ಗುರು ಡಾಂಗ್ ಮತ್ತೆ ಸಿಜು ಪಕ್ಕದ ಮನೆಯವ್ರಿಗೆ ಅವ್ರೇನಾದ್ರೂ ಬಂದ್ರೆ ನಮ್ಗೆ ತಿಳಿಸು ಅಂತ ಹೇಳಿ ಸ್ವಲ್ಪ ದುಡ್ಡನ್ನು ಕೂಡ ಕೊಡ್ತಾನೆ. ಹೀಗೆ ದುಡ್ಡು ಕೊಟ್ಬಿಟ್ಟು ಬರ್ಬೇಕಾದ್ರೆ ಡಾಂಗ್ ಮತ್ತೆ ಸಿಜು ಇಬ್ರು ಕೂಡ ಗುರುನ ಅಟ್ಯಾಕ್ ಮಾಡ್ತಾರೆ. ಗನ್ನಿಂದ ಶೂಟ್ ಮಾಡಕ್ಕೆ ಹೋಗ್ತಾರೆ. ಬಟ್ ಗನ್ನು ಜಾಮ್ ಆಗ್ಬಿಡುತ್ತೆ. ಅವಾಗ ಅವ್ರ ಹತ್ರ ಇದ್ದಂತಹ ಚಾಕುಯಿಂದ ಅವನ್ಗೆ ಚುಚ್ಬಿಟ್ಟು ಗಿರಿಗೆ ಕಾಲ್ ಮಾಡ್ತಾರೆ. ಬಂದು ನಿನ್ ಇದನ್ನ ಬಾಡಿನ ತಗೊಂಡೋಗು ಅಂತ ಹೇಳ್ತಾರೆ. ಗಿರಿ ಬಂದು ನೋಡಿದಾಗ ಗುರು ಇನ್ನ ಬದುಕಿರ್ತಾನೆ. ಸೊ ಹಾಗಾಗಿ ಅವನನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾನೆ. ಗಿರಿ ತಾಯಿ ಗಿರಿ ಮತ್ತೆ ಅವನ ಹೆಂಡ್ತಿನ ನೀವು ಮನೆಗೆ ಹೋಗಿ, ಇಲ್ಲಿ ನಾವು ನೋಡ್ಕೋತೀವಿ ಅಂತ ಹೇಳ್ತಾರೆ. ಹೀಗೆ ಗಿರಿ ಹಾಸ್ಪಿಟಲ್ ಇಂದ ಹೋಗ್ಬೇಕಿದ್ರೆ ಅಲ್ಲಿಗೆ ಪೊಲೀಸ್ ಅವ್ರು ಬಂದು ನೀವೇನು ಕಾನೂನನ್ನ ಕೈಗೆ ತಗೋಬೇಡಿ, ನಾವು ಅವ್ರನ್ನ ನೋಡ್ಕೊಳ್ತೀವಿ ಅಂತ ಹೇಳ್ತಾನೆ. ಆದ್ರೆ ಗಿರಿ ಅದಕ್ಕೆ ಒಪ್ಪೋದಿಲ್ಲ. ನಾವು ಅವ್ರನ್ನ ಬಿಡೋದಿಲ್ಲ ಅಂತ ಹೇಳ್ತಾನೆ. ಹೀಗೆ ಗಿರಿ ತಾಯಿ ಹಾಸ್ಪಿಟಲ್ ಅಲ್ಲಿ ಲಿಫ್ಟ್ ಅಲ್ಲಿ ಹೋಗ್ಬೇಕಾದ್ರೆ ಡಾಂಗ್ ಮತ್ತೆ ಸಿಜು ಇಬ್ರು ಕೂಡ ಬುರ್ಕಾ ಹಾಕೊಂಡ್ ಬಂದು ಗಿರಿ ತಾಯಿಯ ಮೇಲೆ ಕೂಡ ಅಟ್ಯಾಕ್ ಮಾಡ್ತಾರೆ. ಅವರು ಅವ್ರ ಕೈಯಲ್ಲೇ ಹೊಡೆಯೋಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೂ ಕೂಡ ಅವ್ರ ಹತ್ರ ಇದ್ದಂತಹ ಚಾಕುವಿನಿಂದ ಗಿರಿ ತಾಯಿಗೂ ಕೂಡ ಅಟ್ಯಾಕ್ ಮಾಡಿ ಅಲ್ಲಿಂದ ಹಾಸ್ಪಿಟಲ್ ಇಂದ ಹೋಗಿ ಗಿರಿಗೆ ಕಾಲ್ ಮಾಡಿ ನಿನ್ ತಾಯಿಗೂ ಕೂಡ ಹೋಗಿ ಸೇವ್ ಮಾಡ್ಕೊ ಅಂತ ಹೇಳ್ತಾರೆ. ಮನೇಲಿದ್ದಂತಹ ಗಿರಿ ಮತ್ತೆ ವಾಪಸ್ ಆಸ್ಪತ್ರೆ ಕಡೆ ಬರ್ತಿರ್ತಾನೆ. ಆಗ ಸಿಜಿ ಗಿರಿಗೆ ಕಾಲ್ ಮಾಡಿ ಅಮ್ಮ ಹುಷಾರಾಗಿದ್ದಾರೆ, ಡಾಂಗ್ ಮತ್ತೆ ಸುಜಿ ಇಬ್ರು ಕೂಡ ಹಾಸ್ಪಿಟಲ್ ಹತ್ರ ಪೊಲೀಸರಿಗೆ ತಗ್ಲಾಕೊಂಡಿದ್ದಾರೆ ಅಂತ ವಿಷಯನ ತಿಳಿಸ್ತಾನೆ. ಆಗ ಗಿರಿ ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಅಲ್ಲಿ ಡಾಂಗ್ ಮತ್ತೆ ಸಿಜು ಇಬ್ರು ಕೂಡ ಗಿರಿನ ನೋಡಿ ನಗ್ತಿರ್ತಾರೆ. ಅಲ್ಲಿಗೆ ಪೊಲೀಸ್ ಕಮಿಷನರ್ ಕೂಡ ಬರ್ತಾರೆ. ಆಗ ಪೊಲೀಸ್ ಕಮಿಷನರ್ ಹೇಳ್ತಾರೆ ಗಿರಿ ಹತ್ರ, ನನಗ್ ಗೊತ್ತು ನಿನ್ಗೆ ಎಷ್ಟು ಡ್ಯಾಮೇಜ್ ಆಗಿದೆ ಅಂತ ಹೇಳಿ. ಇವರು ಮತ್ತೆ ಈಚೆ ಬರೋಕಾಗದೆ ಇರೋ ತರ ನಾನು ಕೇಸ್ ಹಾಕ್ತೀನಿ ಅಂತ ಹೇಳಿ ಕಮಿಷನರ್ ಹೇಳ್ತಾನೆ. ನೆಕ್ಸ್ಟ್ ಡೇ ಡಾಂಗ್ ಮತ್ತೆ ಸಿಜುನ ಪೊಲೀಸ್ ಅವರು ಕೋರ್ಟ್ಗೆ ಸಬ್ಮಿಟ್ ಮಾಡಕ್ಕೆ ಕರ್ಕೊಂಡು ಹೋಗ್ತಿರ್ತಾರೆ. ಅಲ್ಲಿ ಡಾಂಗ್ ಮತ್ತೆ ಸಿಜು ಇಬ್ರು ಕೂಡ ಯಾರೋ ಗನ್ನಿಂದ ಶೂಟ್ ಮಾಡ್ತಾರೆ. ಅದು ಅವ್ರ ಭುಜಕ್ಕೆ ಬಂದು ಬೀಳುತ್ತೆ.
ನಮ್ಗೆಲ್ರಿಗೂ ಗೊತ್ತು ಇದನ್ನ ಮಾಡ್ಸಿರೋದು ಗಿರಿನೇ ಅಂತ, ಅದು ಪೊಲೀಸ್ರಿಗೂ ಕೂಡ ಗೊತ್ತಿರುತ್ತೆ. ಪೊಲೀಸರು ಡಾಂಗ್ ಮತ್ತೆ ಸಿಜಿನ ಕರ್ಕೊಂಡು ಹೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಆದ್ರೆ ಪೊಲೀಸರಿಗೆ ಡೌಟ್ ಇರುತ್ತೆ, ಸಾಯಿಸೋ ಹಾಗಿದ್ರೆ ಅಲ್ಲೇ ಸಾಯಿಸ್ಬೋದಿತ್ತಲ್ಲ ಕೋರ್ಟ್ ಹತ್ರ, ಅವರನ್ನ ಏನಕ್ಕೆ ಬಿಟ್ಬಿಟ್ರು ಅಂತ ಹೇಳಿ. ಹಾಸ್ಪಿಟಲ್ ಮುಂದೆ ತುಂಬಾನೇ ಜನ ಸೇರಿರ್ತಾರೆ, ಅದು ಎಲ್ಲರೂ ಕೂಡ ಗಿರಿ ಕಡೆ ಉಡುಗೊರೆ ಆಗಿರ್ತಾರೆ. ಹಾಸ್ಪಿಟಲ್ ಮುಂದೆ ಗಲಾಟೆ ಮಾಡೋದಕ್ಕೂ ಕೂಡ ಸ್ಟಾರ್ಟ್ ಮಾಡಿರ್ತಾರೆ. ಹೀಗೆ ಕೆಳಗಡೆ ಬಂದಂತಹ ಕಮಿಷನರ್ಗೂ ಕೂಡ ಅರ್ಥ ಆಗಿರುತ್ತೆ ಈ ಗಲಾಟೆ ಎಲ್ಲ ಮಾಡ್ತಿರೋದು ಸಿಜು ಮತ್ತೆ ಡಾಂಗ್ ನ ಎತ್ತಾಕೊಂಡು ಹೋಗೋದಕ್ಕೆ ಅಂತ ಹೇಳಿ. ಓಡೋಗಿ ಹಾಸ್ಪಿಟಲ್ ಒಳಗಡೆ ನೋಡಿದ್ರೆ ಹಾಸ್ಪಿಟಲ್ ಗೋಡೆನ ಒಡೆದು ಗಿರಿ ಡಾಂಗ್ ಮತ್ತೆ ಸಿಜಿನ ಎತ್ತಾಕೊಂಡು ಹೋಗಿರ್ತಾನೆ. ಕೂಡ್ಲೆ ಕಮಿಷನರ್ ಕ್ರೈಮ್ಸ್ ಕಾಲ್ಗೆ ಕಾಲ್ ಮಾಡಿ ಎಲ್ರದನ್ನು ಲೊಕೇಶನ್ ನ ಟ್ರ್ಯಾಕ್ ಮಾಡೋದಕ್ಕೆ ಹೇಳ್ತಾನೆ. ಲೊಕೇಶನ್ ಸಿಗುತ್ತೆ, ಬಟ್ ಅವನ್ ಜೊತೆ ಯಾರು ಇರಲ್ಲ. ಗಿರಿ ಡಾಂಗ್ ಮತ್ತೆ ಸುಜಿನ ಒಂದು ಫ್ಯಾಕ್ಟರಿಯಲ್ಲಿ ಇಟ್ಟಿರ್ತಾನೆ. ಹೀಗೆ ಫ್ಯಾಕ್ಟರಿಯಲ್ಲಿ ಅವರಿಬ್ಬರಿಗೂ ಚೆನ್ನಾಗಿ ಹೊಡೆದು ಕೈ ಮೇಲೆ ಎತ್ತಿ ಕಟ್ಟಾಕಿರ್ತಾನೆ. ಇದನ್ನ ನೋಡಿದಂತಹ ಡಾಂಗ್ ಮತ್ತೆ ಸಿಜು ಇಬ್ರು ಕೂಡ ನಗ್ತಾ ಇರ್ತಾರೆ, ನಿನ್ ಕೈಯಲ್ಲಿ ಇಷ್ಟೇನಾ ಆಗೋದು ಅಂತ ಹೇಳಿ. ಅಷ್ಟರಲ್ಲಿ ಸಿಜು ಬಾಡಿ ಬ್ಲಾಸ್ಟ್ ಆಗ್ಬಿಡುತ್ತೆ. ಇದನ್ನ ನೋಡಿದಂತಹ ಡಾಂಗ್ಗೆ ತುಂಬಾನೇ ಭಯ ಆಗ್ಬಿಡುತ್ತೆ. ಗಿರಿ ಸ್ಲೋ ಮೋಷನ್ ಅಲ್ಲಿ ಕಾರ್ ಕಡೆ ಹೋಗ್ತಾನೆ, ಡಾಂಗ್ ಬಾಡಿ ಕೂಡ ಬ್ಲಾಸ್ಟ್ ಆಗುತ್ತೆ. ಇದನ್ನ ನೋಡಿದಂತಹ ನಮಗೂ ಕೂಡ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ಏನಕ್ಕಂದ್ರೆ ಎಲ್ಲಿ ಅವರಿಬ್ರು ಈಸಿಯಾಗಿ ಸಾಯಿಸ್ಬಿಡ್ತಾರೋ ಅಂತ ಅನ್ಕೊಂಡಿರ್ತೀವಿ. ಅವರಿಬ್ರು ಸತ್ತಿದ್ದು ತುಂಬಾನೇ ಖುಷಿ ಕೊಡುತ್ತೆ, ಏನಕ್ಕಂತ ಹೇಳಿದ್ರೆ ಅವರು ಗಿರಿ ಫ್ಯಾಮಿಲಿ ಮತ್ತೆ ಅವ್ರ ಫ್ರೆಂಡ್ಸ್ಗೆ ತುಂಬಾನೇ ಕಾಟ ಕೊಟ್ಟಿರ್ತಾರೆ. ಇಲ್ಲಿಗೆ ಈ ಮೂವಿ ಮುಕ್ತಾಯ ಆಗುತ್ತೆ. ಸೊ ಮೂವಿ ಹೇಗಿತ್ತು ಹಾಗೆ ನನ್ನ ಎಕ್ಸ್ಪ್ಲನೇಷನ್ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಯಾವ್ದಾದ್ರು ಬೇರೆ ಮೂವಿ ಎಕ್ಸ್ಪ್ಲನೇಷನ್ ಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹೀಗೆ ಸಪೋರ್ಟ್